ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ತಿರದಿಂದ ಕಾಣಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದ ಬಂಟ್ವಾಳದ ಮಹಮ್ಮದ್ ಅವರ ಆಸೆ ಇದೀಗ ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ. ಪ್ರಧಾನಿ ನಾಳೆ ಮಂಗಳೂರಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಪ್ರಧಾನಿಯನ್ನ ಹತ್ತಿರದಿಂದ ಕಾಣಬೇಕು ಎಂದು ನಮ್ಮ ಕುಡ್ಲ ವಾಹಿನಿಯ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ಆಸೆ ವ್ಯಕ್ತಪಡಿಸಿದ್ದ ಬಂಟ್ವಾಳದ ಮಹಮ್ಮದ್ ಅವರಿಗೆ ಇದೀಗ ವಿವಿಐಪಿ ಪಾಸ್ ದೊರಕಿದೆ. ಆಗಸ್ಟ್ 22ರಂದು ನಮ್ಮ ಕುಡ್ಲ ವಾಹಿನಿಯ ಕರಾವಳಿಯ ವಿಶ್ವನಾಯಕ ಎಂಬ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಬಂಟ್ವಾಳದ ಮಹಮ್ಮದ್, ಮೋದಿಯ ತ್ರಿವಳಿ ತಲಾಕ್ ಮಸೂದೆಯಿಂದ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಉಪಕಾರವಾಗಿದೆ. ಅವರು ನಮ್ಮ ಮನಸ್ಸಲ್ಲಿ ಇದ್ದಾರೆ. ಈ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಲಾಭವಾಗಿದೆ. ಅವರನ್ನ ಹತ್ತಿರದಿಂದ ನೋಡುವಂತಹ ಭಾಗ್ಯ ಕೊಟ್ಟಿದ್ದರೆ ಚೆನ್ನಾಗಿರ್ತಾ ಇತ್ತು. ನಾವು ಅವರನ್ನ ಕುಟುಂಬ ಸಮೇತ ಕಾಣಲು ಬರ್ತೇವೆ ಎಂದಿದ್ರು. ಆಗ ಕಾರ್ಯಕ್ರಮದ ಅತಿಥಿಯಾಗಿದ್ದ ಬಿಜೆಪಿ ಜಿಲ್ಲಾ ವಕ್ತಾರ ಜಗದೀಶ ಶೆಣವ ಪ್ರಧಾನಿಯವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ಅವರು ನೀಡಿದಂತಹ ಭರವಸೆಯಂತೆ ಇದೀಗ ಪಾಸ್ ಕೊಡಿಸಿದ್ದು ಮೋದಿಯನ್ನ ಹತ್ತಿರದಿಂದ ಕಾಣುವ ಆ ಕ್ಷಣಕ್ಕೆ ಕಾತುರರಾಗಿದ್ದಾರೆ. ಸದ್ಯ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಇನ್ನು ನಮ್ಮ ಕುಡ್ಲ ವಾಹಿನಿ ಜೊತೆ ಈ ಕುರಿತಂತೆ ತಮ್ಮ ಸಂತಸವನ್ನ ಹಂಚಿಕೊಳ್ಳಲಿದ್ದಾರೆ ವಿವಿಐಪಿ ಪಾಸ್ ಪಡೆದುಕೊಂಡಿರುವಂತಹ ಬಂಟ್ವಾಳದ ಮಹಮ್ಮದ್ ಅವರು. ಮಹಮ್ಮದ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮಹಮ್ಮದ್ ಅವರೇ, ನಾಳೆ ಪ್ರಧಾನಿ ಅವರು ಬರ್ತಾ ಇದ್ದಾರೆ ಮಂಗಳೂರಿಗೆ. ನಿಮ್ಮ ಆಸೆಯಂತೆ ಒಂದು ಏನು ನಿಮ್ಮ ಆಸೆಗಳು ನೆರವೇರುವಂತಹ ಕಾಲ ಸನ್ನಿಹಿತವಾಗಿದೆ. ಸೊ ನಾಳೆ ಒಂದು ಆಸೆ ನೆರವೇರುತ್ತೆ. ವಿವಿಐಪಿ ಪಾಸ್ನ ನೀವು ಪಡ್ಕೊಂಡಿದ್ದೀರಿ, ಏನ್ ಹೇಳ್ತೀರಾ ಈ ಬಗ್ಗೆ? ಖಂಡಿತ ಸರ್, ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಿಮ್ಮ ಮೊದಲು ನಿಮಗೆ ಧನ್ಯವಾದ ಹೇಳ್ಬೇಕು ಸರ್. ಓಕೆ, ನಮ್ಮಂತ ಒಂದು ಮಾಮೂಲಿ ಜನಕ್ಕೆ ಒಂದು ಪಾಸ್ ಕೊಟ್ಟು ಪ್ರಧಾನಮಂತ್ರಿಯವರ ಹತ್ತಿರದಿಂದ ನೋಡುವಂತ ಭಾಗ್ಯ ಕೊಟ್ಟದ್ದು ಮೊದಲಾಗಿ ನೀವು. ನಂತರ ನಮ್ಮ ಜಗದೀಶ್ ಸಾರಿಗೆ ಧನ್ಯವಾದ. ಅವ್ರು ಹೇಳಿದಂತೆ ನಮಗೆ ಒಂದು ಪಾಸ್ ಮಾಡಿ ಕೊಟ್ಟಿದ್ರು. ಅದೇ ನಮ್ಮ ಆಸೆ ಆಗಿತ್ತು ಸರ್. ಪ್ರಧಾನಮಂತ್ರಿ ಹತ್ತಿರದಿಂದ ನೋಡ್ಬೇಕು ಅಂತ ಒಂದು ಆಸೆ ಇತ್ತು. ಅದು ಖಂಡಿತವಾಗಿ ತುಂಬಾ ಖುಷಿ ಆಗ್ತದೆ ನನಗೆ. ಇಂಥ ಭಾಗ್ಯ ಎಲ್ಲರಿಗೂ ಬರಬೇಕು ನಮಗೆ. ಅದೇ ಸರಿ. ಅವರ ಯಾವ ಯೋಜನೆ ನಿಮ್ಗೆ ತುಂಬಾನೇ ಖುಷಿ ಅನ್ಸುತ್ತೆ? ಅವರು ಜಾರಿಗೆ ತಂದ ಯೋಜನೆಗಳಲ್ಲಿ ನಿಮ್ಗೆ ಯಾವ್ದು ಖುಷಿ ಅನ್ಸುತ್ತೆ ಸರ್? 100ಕ್ಕೆ 100 ನಾವು ಹೇಳುದಂತ ಮೊದಲು ನಿಮಗೆ ಹೇಳಿದ್ದೀನಿ, ತ್ರಿಬಲ್ ತಲಾಕ್ ನಿಂದ ಇದೇ ಕಾರಣಕ್ಕಾಗಿ ನಾವು ಪ್ರಧಾನಿ ಮಂತ್ರಿ ಅವರನ್ನು ಪ್ರೀತಿ ಮಾಡೋದು. ನಾನಲ್ಲ ಸರ್, ನಮ್ಮಂತ ಎಷ್ಟೋ ಮುಸಲ್ಮಾನ ಜನರು ಪ್ರೀತಿ ಮಾಡ್ತಾರೆ. ಈ ವಿಷಯದಲ್ಲಿ ಯಾರು ಮುಂದೆ ಬಂದು ಹೇಳಲಿಕ್ಕೆ ರೆಡಿ ಇಲ್ಲ. ಇದೇ ಯೋಜನೆ ಬೇರೆ ಯಾರಾದ್ರೂ ಸರ್ಕಾರದಲ್ಲಿ ತಂದ್ರೆ ಎಲ್ಲರಿಗೂ ಖುಷಿತ್ತು, ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಈಗ ನಮ್ಮ ಪ್ರಧಾನಿ ಮಂತ್ರಿ ಅವರೊಂದು ಯೋಜನೆ ತಂದಿದ್ದಾರೆ. ಇದರಲ್ಲಿ ಅವರು ನಮ್ಗೆ ತುಂಬಾ ಲಾಭ ಉಂಟು ಅಂತ. ಹೇಗೆ ಅಂದ್ರೆ ಸರ್ ನೋಡಿ, ತ್ರಿಬಲ್ ತಲಾಕ್ ಅಂತ ನಮ್ಮ ಸಮುದಾಯದಲ್ಲಿ ಏನುಂಟು ಅದೇ ತರ ನಮ್ಮ ಪ್ರಧಾನಿ ಮಂತ್ರಿ ಹೇಳಿದ್ದಾರೆ ಹೊರತು ಬೇರೆ ಏನು ಹೇಳಿಲ್ಲ. ಅಂದ್ರೆ ಒಂದೇ ಕಡೆಯಲ್ಲಿ ತಲಾಕ್ 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 ಅಂತ ಹೇಳಲಿಕ್ಕೆ ಇಲ್ಲ ಅಂತ ಹೇಳಿದ್ದು ಅಂತ. ಅದಕ್ಕೆ ಒಂದು ಹಂತ ಉಂಟು, ಸ್ಟೆಪ್ ಉಂಟು ಸರ್. ಒಂದೊಂದು ಸ್ಟೆಪ್ ಅದೇ ತರ ಪ್ರಧಾನಿ ಮಂತ್ರಿ ಹೇಳಿದ್ದಾರೆ. ಅದೇ ತರ ಮಾಡಿ ಅಂತ ಅಲ್ಲದೆ ಒಂದೇ ತರ 3 ತಲಾಕ್ ಒಟ್ಟಿಗೆ ಹೇಳುವಂತ ಪದ್ಧತಿ ನಮ್ಮ ಇಸ್ಲಾಂನಲ್ಲೂ ಇಲ್ಲ. ಅದು ಯಾರು ಹೇಳಲಿಕ್ಕಿಲ್ಲ ಸರ್. ಅದರಿಂದ ಇಂಥ ಯೋಜನೆ ನಮ್ಮ ಪ್ರಧಾನಮಂತ್ರಿ ಇನ್ನೂ ತರಬೇಕು ಅಂತ ನಾವು ದೇವರ ಹತ್ರ ಬೇಡುವುದು ಅಷ್ಟೇ ಸರ್. ಧನ್ಯವಾದಗಳು ಮಹಮ್ಮದ್ ಅವರೇ, ನಮ್ಮ ಕುಡ್ಲ ವಾಹಿನಿ ಜೊತೆಗೆ ಮಾತನಾಡಿದಕ್ಕೆ. ನೋಡಿದ್ರಲ್ವಾ, ಸೊ ನಾಳೆ ಅವರು ಪ್ರಧಾನಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಹಮ್ಮದ್ ಅವರು ನಮ್ಮ ಕುಡ್ಲ ವಾಹಿನಿ ಜೊತೆಗೆ ಮಾತನಾಡಿದ್ರು. ಅಂದ್ರೆ ಅವರ ಸಂತಸವನ್ನು ಅವರು ವ್ಯಕ್ತಪಡಿಸಿದ್ದು. ನಾಳೆ ಅವರ ಆಸೆ ಏನಿದೆ ಅದು ಈಡೇರುವ ಹಾಗೆ ಆಗ್ಲಿ ಅನ್ನೋದು ಕೂಡ ನಮ್ಮ ಕುಡ್ಲ ವಾಹಿನಿಯ ಆಶಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ.